ಸ್ವಾಮಿ ಶರಣು. 3 ವರ್ಷದ ಪಾಪವನ್ನು ಇವತ್ತು ಪೊಲೀಸರು ಒಂದು ಆ್ಯಂಬುಲೆನ್ಸ್ನ ಕರ್ಕೊಂಡ್ಬಂದರು. ಬಂದರೆ ಆಸ್ಪತ್ರೆ ಬಂದು ನೋಡಿದ್ರೆ ಆಲ್ಮೋಸ್ಟ್ ಮೈಯೆಲ್ಲ ಸುಟ್ಟೋಗಿತ್ತು. 90-95% ಬರ್ನ್ಸ್, ಮೈಯೆಲ್ಲ ಸುಟ್ಟೋಗಿತ್ತು. ಫಸ್ಟ್ ಏಡ್ ಕೊಟ್ಟು ಬಳ್ಳಾರಿ ಕಳಿಸಿದ್ವಿ. ಬಳ್ಳಾರಿ 2 ಕಿಲೋಮೀಟರ್ ಅಷ್ಟರಲ್ಲೇ ಈ ಲೋಕನ ಬಿಟ್ಟು ಹೋದ ವಾರ ಇಲ್ಲಿ ನಮ್ಮ ಬಸವನ ದುರ್ಗ ಬಂಡಿ ಬಸವ ಕ್ಯಾಂಪ್ನಿಂದ 1 ವರ್ಷದ ಹುಡುಗನ 3 ಹೆಣ್ಣು ಮಕ್ಕಳನ್ನು ಹುಟ್ಟಿದ ಒಂದು ಗಂಡು ಮಗುನ ಅವ್ರು ಚಿಕ್ಕಪ್ಪ ಎತ್ಕೊಂಡ್ಬಂದರು. ಸರ್ ಉಸಿರಾಡ್ತಾ ಇಲ್ಲ ನೋಡಿ ಅಂತೇಳಿ. ನೋಡಿದ್ರೆ ಎದೆ ಬಡ್ತಾ ಇಲ್ಲ, ಖಾಲಿ ಆಗೋಯ್ತು. ಏನಾಯ್ತು ಅಂತ ಕೇಳಿದ್ರೆ, ಇಲ್ಲ ಸರ್ ಮನೆ ಮುಂದೆ ಕೆನಾಲ್ ಇತ್ತು, ಆಟ ಆಡ್ಕೊಂಡು ಹೋಗ್ತಿದ್ದ, ಮನೆ ಮುಂದೆ ಪೈಪ್ ಇತ್ತಲ್ಲ ಅದ್ರ ಒಳಗಡೆ ಹೋದ, ನೋಡಿದ್ರೆ ಎಲ್ಲೂ ಕಾಣಿಸ್ಕೊಂಡು ಹುಡುಕಿದ್ರೆ ಅಲ್ಲಿ ಖಾಲಿ ಆಗಿತ್ತು. ಅದರಿಂದ ವಾರ ನೋಡಿದ್ರೆ ಇಲ್ಲೇ ಪಕ್ಕದ ಕಂಪ್ನಿ ಆ ಕಡೆ ಊರಿನಿಂದ ಒಂದು 2 ವರ್ಷದ ಹುಡುಗ ತಿನ್ನರ್ ಕುಡಿದು ಬಂದಿದ್ದ. ಕುಡಿದು ಕೆಮ್ಮು, ನೆಗಡಿ, ವಾಂತಿ ಜಾಸ್ತಿಯಾಗಿ 3 ದಿವಸ ಆಸ್ಪತ್ರೆಯಲ್ಲಿ ಇದ್ದವರು. ಅದೇ ವಾರ ನಮ್ಮ ಗಂಗಾವತಿಯ ಪ್ರಸಿದ್ಧ ಹೋಟೆಲ್ನ ಒಂದು ಪಾಪು, ಅವ್ರ ಮನೆಯ ಪಾಪು ಆಟ ಆಡ್ತಾ ಹೋಗ ಬಾಂಡ್ಲಿ ಎಣ್ಣೆ ಇದ್ದ ಬಾಂಡ್ಲಿ ಕೂತ್ಕೊಂಡ್ಬಿಟ್ಟಿದ. ಅವಳಿಗೆ 60% ಬರ್ನ್ಸ್, ಮೈ ಸುಟ್ಟೋಗಿತ್ತು. ಅವಳು ಕೂಡ ಬಳ್ಳಾರಿ ಕಳಿಸಿದ್ದೀವಿ. ಇನ್ನೂ ಕೂಡ ಜ್ವರ ಬಿಡ್ತಾ ಇಲ್ಲ, ಇನ್ನೂ ಹೋರಾಡ್ತಾ ಇದ್ದಾಳೆ. ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀನಿ, ಹಿಂದೆ ದೇವರಿಗೆ ದಿಂಟಕ್ಕೆಲ್ಲ ಕೈ ಮುಗಿದು ಮಕ್ಕಳು ಪಡಿತೀವಿ. ಇಂದು ಕೆಮ್ಮು, ನೆಗಡಿ, ಜ್ವರ ಕಮ್ಮಿ ಆಗಿರ್ಬೋದು, ಆದರೆ ಮಕ್ಕಳ ಮೇಲೆ ಗಮನ ಕೂಡ ಕಮ್ಮಿ ಆಗಿದೆ. ದಯವಿಟ್ಟು ಮನೆಯಲ್ಲಿ ಮಕ್ಕಳಿದ್ರೆ ಮೊಬೈಲ್ ಕಡೆ ಗಮನ ಕಮ್ಮಿ ಇರಲಿ, ಮಕ್ಕಳ ಕಡೆ ಗಮನ ಜಾಸ್ತಿ ಇರಲಿ. ಮಕ್ಕಳು ದೇವರ ಸಮಾನ, ದೇವ್ರನ್ನ ಕಾಪಾಡ್ಕೊಳ್ಳಿ. ಮನೆ ಮಕ್ಕಳಿದ್ರೆ ದಯವಿಟ್ಟು ಯಾವುದೇ ಥರದಂಥ ಈ ಪೆಟ್ರೋಲು, ಡೀಸೆಲ್ ಮನೇಲಿ ಇದ್ಕೊಂಡು ಕೈ ಸಿಗದ್ರೆ ನೋಡ್ಕೊಳ್ಳಿ. ನೀರು ಕಾಯಿಸ್ತಾ ಇದ್ರೆ ಅಥವಾ ಚಹಾ ಮಾಡ್ತಾ ಇದ್ರೆ ಅವ್ರ ಹತ್ರ ಬಿಟ್ಕೊಳಕ್ಕೆ ಹೋಗಬೇಡಿ. ಎಲೆಕ್ಟ್ರಿಕ್ ಹೀಟರ್ ಇದ್ದರೆ ಇದು ನೀರು ಕಾಯಿಸೋದಕ್ಕೆ ದಯವಿಟ್ಟು ಅದನ್ನು ದೂರ ಇಡಿ. ಆಟ ಆಡ್ಬೇಕಾದ್ರೆ ಬಟಾಣಿ ಕಾಳು ಅಥವಾ ಯಾವುದೇ ಸಣ್ಣ ಕಾಳುಗಳು 3 ವರ್ಷಕ್ಕಿಂತ ಕೆಳಗೆ ಪಾಪಗಳಿಗೆ ದಯವಿಟ್ಟು ಕೊಡೋಕೆ ಹೋಗಬೇಡಿ. ಯಾಕಂದರೆ ಬಾಯಲ್ಲಿ ಹೋಗೋದು ಬದಲು, ಹೊಟ್ಟೆಲಿ ಹೋಗೋದು ಬದಲು ಇದರಲ್ಲಿ ಉಸಿರಾಟದ ನಾಳದಲ್ಲಿ ಸಿಗಾಕೊಂಡು ಮತ್ತೆ ಉಸಿರಾಟ ಹೆಚ್ಚಿಗೆ ಮಾಡಿ. ಮಕ್ಕಳ ಕೈಗೆ ಯಾವುದು ಹಾನಿಕರವಾದ, ದೇಹಕ್ಕೆ ಯಾವುದೇ ಆದರೂ ಕೂಡ ಹಾನಿಕರವಾದಂಥ ವಸ್ತುಗಳನ್ನ ಮಕ್ಕಳ ಕೈಗೆ ಸಿಗದ್ರೆ ನೋಡ್ಕೊಳ್ಳಿ. ಮಕ್ಕಳ ಬಗ್ಗೆ ದಯವಿಟ್ಟು ಕಾಳಜಿ ಮಾಡಿ.